ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಹಾಸ್ಯನಟ ಚಂದ್ರಪ್ರಭಾ ನಿರ್ಧರಿಸಿದ್ರು. ಕಾವ್ಯ ಹಾಗೂ ರಿಷಾ ಜೊತೆಗಿನ ಅವರ ವರ್ತನೆ ಬಗ್ಗೆ ಸುದೀಪ್ ಪ್ರಶ್ನಿಸಿದಾಗ ಚಂದ್ರಪ್ರಭಾ ತೀವ್ರ ಬೇಸರಗೊಂಡರು. ಊಸರವಳ್ಳಿ ಟ್ಯಾಗ್ ಸಿಕ್ಕಿದ್ದರಿಂದಲೂ ಅವರು ಅಸಮಾಧಾನಗೊಂಡರು. ತಾವೇ ಹೊರಹೋಗೋದಾಗಿ ಅವರು ಹೇಳಿದ್ರು. ಬಿಗ್ ಬಾಸ್ ಮನೆಯಲ್ಲಿ ನಾನಾ ರೀತಿಯ ಎಲಿಮಿನೇಷನ್ ನಡೆದಿದೆ. ಕೆಲವು ಸ್ಪರ್ಧಿಗಳಿಗೆ ಒಂದು ಹಂತ ಆದ ನಂತರ ಬಿಗ್ ಬಾಸ್ ಮನೆಯಲ್ಲಿ ಇರಲೇಬಾರದು ಎಂದು ಅನಿಸಿ ಮನೆಯಿಂದ ಹೊರಹೋಗುವ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಮನೆಯ ಒಳಗೆ ಬರೋಕೆ ಸುಲಭದಲ್ಲಿ ಬರಬಹುದು, ಆದ್ರೆ ಹೊರ ಹೋಗೋದು ಜನರು ಕಡಿಮೆ ಓಟ್ ಮಾಡಿದ ವಾರವರೆ. ಆದಾಗ್ಯೂ ಹಾಸ್ಯ ನಟ ಚಂದ್ರಪ್ರಭಾ ಅವರು ದೊಡ್ಡ ಮನೆಯಿಂದ ಹೊರ ಹೋಗೋದಾಗಿ ಹೇಳಿ ಹಠ ಹಿಡಿದಿದ್ರು. ಇದಕ್ಕೆ ಒಂದು ಘಟನೆ ಕಾರಣ ಆಯ್ತಾ ಎಂಬ ಪ್ರಶ್ನೆ ಮೂಡಿದೆ. ಕಾವ್ಯ ಶೈವ ಹಾಗೂ ಗಿಲ್ಲಿ ನಟನ ಗೆಳೆತನದ ಬಗ್ಗೆ ಈ ಮೊದಲು ಚಂದ್ರಪ್ರಭಾ ಕೆಟ್ಟದಾಗಿ ಮಾತನಾಡಿದ್ರು. ಮಾತು ಮಿತಿಮೀರಿತ್ತು. ಈ ಪದಗಳು ಕಾವ್ಯಗೆ ಬೇಸರ ಮೂಡಿಸಿದ್ವು. ಇದು ಸರಿಯಲ್ಲ ಎಂದು ಕಾವ್ಯ ಅವರು ಚಂದ್ರಪ್ರಭಾಗೆ ಹೇಳಿದ್ರು. ಅದನ್ನು ಕೇಳಲಿಲ್ಲ. ಶನಿವಾರ ಈ ವಿಚಾರ ಚರ್ಚೆಗೆ ಬಂದಿದೆ. ಸುದೀಪ್ ಇದನ್ನ ಚಂದ್ರಪ್ರಭಾ ಬಳಿ ಪ್ರಶ್ನೆ ಮಾಡಿದ್ರು. ಚಂದ್ರಪ್ರಭಾ ಅವರೇ, ಸರಿಯಾಗಿ ಇರಬೇಕು ಎಂದು ನುಡಿಯುವುದು ನೀವು. ರಿಷಾ ಜೊತೆ ಇದೇ ರೀತಿ ನಡೆದುಕೊಳ್ಳುತ್ತಿದ್ದೀರಲ್ಲ ಎಂದು ಪ್ರಶ್ನೆ ಮಾಡಿದ್ರು. ರಿಷಾ ಜೊತೆ ಅವರು ಹೇಗೆ ನಡೆದುಕೊಳ್ತಿದ್ದಾರೆ ಎಂಬುದರ ವಿಡಿಯೋನ ಕೂಡ ಹಾಕಿದ್ರು. ಈ ವಿಚಾರ ಚಂದ್ರಪ್ರಭಾಗೆ ಸಾಕಷ್ಟು ಬೇಸರ ಮೂಡಿಸಿತ್ತು. ಈ ಬಳಿಕ ಅವರು ತುಂಬಾನೇ ಸೈಲೆಂಟ್ ಆಗಿ ಬಿಟ್ರು. ಭಾನುವಾರದ ಎಪಿಸೋಡ್ನಲ್ಲೂ ಚಂದ್ರಪ್ರಭಾ ಅವರಿಗೆ ಊಸರವಳ್ಳಿ ರೀತಿಯ ಟ್ಯಾಗ್ಗಳು ಸಿಕ್ಕವು. ಇದು ಅವರಿಗೆ ಬೇಸರ ಮೂಡಿಸಿದೆ. ಈ ಚಟುವಟಿಕೆ ಮುಗಿಯುತ್ತಿದ್ದಂತೆ ಬಿಗ್ ಬಾಸ್ನ ಮುಖ್ಯ ದ್ವಾರದಿಂದ ಹೊರ ಹೋಗುವ ಪ್ರಯತ್ನ ಮಾಡಿದ್ರು. ಆದ್ರೆ ಅದು ಸಾಧ್ಯ ಆಗಲಿಲ್ಲ. ಅಂತಿಮವಾಗಿ ಸುದಿ ಹಾಗೂ ಚಂದ್ರಪ್ರಭಾ ಅವರು ಲಿಸ್ಟ್ ನಲ್ಲಿ ಇದ್ದರು. ಸುದಿ ಅವರು ತಮ್ಮ ವಿಶೇಷ ಅಧಿಕಾರ ಸೇವ್ ಆದ್ರೆ ಚಂದ್ರಪ್ರಭಾ ಅವರು ಔಟ್ ಆದ್ರು. ಅವರು ಈ ವಾರ ಉತ್ತಮ ಕೂಡ ಪಡೆದಿದ್ರು. ಸ್ನೇಹಿತರೆ, ಚಂದ್ರಪ್ರಭಾ ಅವರು ಸ್ವತಃ ತಾನೇ ಹೊರ ಹೋಗೋ ನಿರ್ಧಾರ ಮಾಡಿರೋದ್ರಲ್ಲಿ ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.